ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಇವತ್ತು ನಾನು ನನ್ನ ಮೊದಲನೇ ಬ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಮಾಡ್ತಿರುವ ಮಂಗಳಗೌರಿ ಪೂಜೆನ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಹತ್ರ ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ, ನಾನು ಯಾವ ರೀತಿ ಹಬ್ಬನ ಆಚರಿಸ್ತೀನಿ, ಪೂಜೆನ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ಮೊದಲಿಗೆ ನೀವು ದೇವರನ್ನ ಎಲ್ಲಿ ಕೂರಿಸ್ತೀರೋ ಆ ಜಾಗದಲ್ಲಿ ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕ್ಕೊಳ್ಳಿ. ಆ ನಂತರ ಅಲ್ಲೇ ತಟ್ಟೆ ಇಟ್ಟರೆ ಓಕೆ. ಅದ್ರ ಮೇಲೆ ಮತ್ತೊಂದೇನಾದರೂ ಮಣೆ ಇಡ್ತೀವಿ ಅಂದರೆ ಮಣೆ ಮೇಲೂ ರಂಗೋಲಿ ಬಿಡಿಸ್ಕೊಂಡು ಅದ್ರ ಮೇಲೆ ಬಾಳೆ ಎಲೆ ಹಾಕಿ, ಆನಂತರ ಬಾಳೆ ಎಲೆ ಮೇಲೆ ಅಕ್ಕಿ ಹಾಕಿರುವಂತಹ ತಟ್ಟೆನ ಇಟ್ಕೊಂಡೆ. ಆಮೇಲೆ ನಾನು ಆಲ್ರೆಡಿ ಸೀರೆನ ಪಿನ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ, ಹಾಗೆ ನಿಮಗೆ ತೋರಿಸ್ತೀನಿ. ಅದನ್ನು ರೆಡಿ ಮಾಡ್ಕೊಂಡಿರೋದನ್ನ ಇಟ್ಬಿಟ್ಟು ಅದೆಲ್ಲ ಸರಿ ಮಾಡಿಕೊಂಡೆ ನಾನು. ಆನಂತರ ಕೊಡಪಾನಕ್ಕೆ ನೀರು ಹಾಕ್ಕೊಂಡು ನೀರೊಳಗಡೆ ಅರಿಶಿಣ, ಕುಂಕುಮ, ಹಾಗೆ ಹಸಿ ಹಾಲು, ₹1 ಕಾಯಿನು, ಹೂವು ಇಷ್ಟನ್ನು ಹಾಕಿಬಿಟ್ಟು ಆಮೇಲೆ ಕೊಡಪಾನದ ಸುತ್ತ 5 ವೀಳ್ಯದೆಲೆಗಳನ್ನು ಇಟ್ಕೊಂಡೆ. ಹಾಗೆ ಕೊಡಪಾನಕ್ಕೆ ಸರಿ ಹೊಂದೋ ಅಂಥದ್ದು ಕಾಯಿನ ಆರಿಸ್ಕೊಳ್ಳಿ. ನೀವು ಆದ್ರೂ ನೋಡಿಬಿಟ್ಟು ಆರಿಸ್ಕೊಂಡು ಅದನ್ನ ಇಟ್ಕೊಂಡಾದ್ಮೇಲೆ ಗೌರಮ್ಮನ ಮುಖವನ್ನು ನಾನು ತೆಂಗಿನಕಾಯಿಗೆ ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದನ್ನು ನೀಟಾಗಿ ಸರಿಯಾಗಿ ಐತೋ ಇಲ್ವೋ, ಫೇಸ್ ನೀಟಾಗಿ ಐತೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡಾದ್ಮೇಲೆ ನೀವು ಅದಕ್ಕೆ ಏನೇನು ಬೇಕೋ ದೇವರಿಗೆ ಅಲಂಕಾರ ಮಾಡ್ಕೊತೀನಿ. ಅದಾದ ನಂತರ ಬಳೆಗಳನ್ನು ಹಾಕ್ಕೊತಿದ್ದೀನಿ. 2 ಕಡೆ ಬಳೆಗಳನ್ನು ಹಾಕ್ಕೊಂಡು ನೋಡಿ, ನಮ್ಮ ಅಪ್ಪಾಜಿನೂ ಬಂದು ಸರಿ ಮಾಡ್ತಾರೆ ನಾನು ಮಾಡೋದ್ರಲ್ಲಿ. ಆ ನಂತರ ದೀಪಗಳು ಮುಂಚೆನೇ ಇಟ್ಕೊಂಡ್ಬಿಟ್ರೆ ಎಲ್ಲ ತಾಕ್ಬಿಟ್ಟು ಚೆಲ್ಬಿಡುತ್ತೆ ಅಂತ ನಾನು ಇವಾಗ ಇಟ್ಕೊತಿದ್ದೀನಿ. ಇಟ್ಕೊಂಡಾದ್ಮೇಲೆ ಅದಕ್ಕೆಲ್ಲ ಎಣ್ಣೆ ಎಲ್ಲ ಹಾಕ್ಕೊಂಡು ಸರಿ ಮಾಡಿಕೊಂಡೆ. ಆದ ನಂತರ ನನ್ನ ಮನೇಲಿ ಬಿಲ್ಪತ್ರೆ ಇತ್ತು, ಬಿಲ್ಪತ್ರೆದು ಹಾರ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಹಾಗೆ ಹೂವಿನ ಹಾರನೂ ಹಾಕ್ತಾಯಿದ್ದೀನಿ. ಸ್ವಲ್ಪ ಲೈಟ್ ಬೆಳಕಿಗೆ ಡಿಮ್ಮಾಗಿ ಕಾಣಿಸ್ತಾ ಇದೆ. ಹಾಗೆ ನಾನು ಬಳೆಯಿಂದ ಒಂದು ಡೆಕೋರೇಟ್ ಮಾಡಿದ್ದೆ, ಈ ಥರ ಹಾರದ ಥರ. ಅದನ್ನು ಅದಕ್ಕೆ ಫಿಕ್ಸ್ ಮಾಡಿಕೊಂಡೆ ಡೆಕೋರೇಷನ್ಗೋಸ್ಕರ. ಆಮೇಲೆ ಅಮ್ಮಂಗೆ ಗೆಜ್ಜೆ ವಸ್ತ್ರ ಹಾಕಿದ್ದೀನಿ, ತಾಳಿನೂ ಹಾಕಿದ್ದೀನಿ. ಸ್ವಲ್ಪ ಕಾಣಿಸ್ತಾ ಇದೆ ನೋಡಿ. ಹಾಗೆ ಇದು ಗೌರಮ್ಮನ ಅಲಂಕಾರಿಕ ವಸ್ತುಗಳು ಇರ್ತವೆ ಇದರಲ್ಲಿ. ಎಲ್ಲ ಅಂಗಡಿಗಳಲ್ಲೂ ಸಿಗ್ತವೆ ನೀವು ಕೇಳಿದರೆ. 2 ವೀಳ್ಯದೆಲೆಯಲ್ಲಿ ಕೊಬ್ಬರಿ ಬಟ್ಲ, ಉತ್ತುತ್ತಿ, 2 ಉತ್ತುತ್ತಿ, 1 ಅರಿಶಿನ ಕೊಂಬು, ₹1 ಕಾಯಿನು, ಅದ್ರ ಜೊತೆ ಹಾಗೆ ನಿಂಬೆಹಣ್ಣು ಎಲ್ಲ ಇಟ್ಕೊಂಡಿದ್ದೀನಿ. ಬಾಳೆ ಕಂಬನೂ ಸಿಕ್ಸ್ಕೊಂಡು ಎಲ್ಲ ಆದಮೇಲೆ ಫೈನಲ್ಲಾಗಿ ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟು ನಾನು ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. 9 ಥರದ ಹಣ್ಣುಗಳ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟಾಗುತ್ತೋ ಅಷ್ಟು ವೆರೈಟಿ ಆದ ಹಣ್ಣುಗಳನ್ನ ಇಟ್ಕೊಳ್ಳಿ. 5 ಆದರೆ 5, 9 ಆದರೆ 9, ನಿಮ್ಗೆ ಹೆಂಗೆ ಅನಿಸುತ್ತೋ ಆ ಥರ ಇಟ್ಕೊಳ್ಳಿ. ನೆಕ್ಸ್ಟು ಗಣಪತಿಗೆ ಮೇನ್ ಮುಖ್ಯವಾಗಿ ಕರ್ಕಿಪತ್ರಿ ಬೇಕು. ಅದಕ್ಕೆ 21 ಕರ್ಕಿಪತ್ರಿ ಎಲೆಗಳನ್ನು ನಾನು ಎಣಿಸ್ಕೊತಾ ಇದ್ದೀನಿ. ಅದನ್ನೆಲ್ಲ ಜೋಡಿಸ್ಕೊಂಡಾದ್ಮೇಲೆ 21 ಸರಿಯಾಗಿ ಇದ್ಮೇಲೆ ಅದಕ್ಕೆ ದಾರ ಕಟ್ಕೊಂಡು ಗಣಪತಿಗೆ ಇಡಬೇಕು. ಇದನ್ನು ಯಾವುದೇ ಪೂಜೆಗಳಲ್ಲಾದ್ರೂ ಗಣಪತಿಗೆ ಫಸ್ಟ್ ಪೂಜೆ ಆಗಬೇಕು. ನಾನು ಗೌರಮ್ಮನ ಪಕ್ಕದಲ್ಲಿ ಅರ್ಶಿನದ ಗೌರಿ, ಅದ್ರ ಜೊತೆ ಗಣಪ ಇಟ್ಟಿದ್ದೀನಿ. ಅಲ್ಲಿ ಫುಲ್ ಕವರ್ ಆಗಿರೋದ್ರಿಂದ ಕಾಣಿಸ್ತಾ ಇಲ್ಲ ಸರಿಯಾಗಿ. ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ ಮಧ್ಯದಲ್ಲಿ ನೋಡ್ಕೊಳ್ಳಿ. ಫಸ್ಟ್ ಯಾವುದೇ ಪೂಜೆ ಆದ್ರೂ ಗಣಪತಿಗೇ ಮೊದಲನೇ ಪೂಜೆ ಆಗಬೇಕು. ನಮ್ಮ ಮನೇಲಿ ಬೆಳ್ಳಿ ಗಣಪ ಇರೋದ್ರಿಂದ ನಾನು ಬೆಳ್ಳಿ ಗಣಪನ ಇಟ್ಕೊಂಡಿದ್ದೀನಿ. ನಾವು ಏನೇ ಪೂಜೆ ಮಾಡಿದ್ರೂ ಗೌರಮ್ಮ ಆಗಲಿ, ಶುಕ್ರಗೌರಿ, ವರಮಹಾಲಕ್ಷ್ಮಿ ಯಾವುದಾದ್ರೂ ಅರಿಶಿನದಲ್ಲಿ ಗೌರಮ್ಮನ ಮಾಡ್ಕೋಬೇಕು. ಅರಿಶಿನದಲ್ಲಿ ಗೌರಮ್ಮನ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಕರ್ಕಿಪತ್ರೆನ ಇಟ್ಕೊಂಡೆ, ಅದ್ರ ಪಕ್ಕದಲ್ಲಿ ಅರಿಶಿನ ಗೌರಿನೂ ಇದೆ, ಮಾಡ್ಕೊಂಡಿದ್ದೀನಿ. ಅರಿಶಿಣದ ಗೌರಮ್ಮನಿಗೆ ಅವರ ಮೇಕಪ್ ಐಟಮ್ಸ್ ಅಂತ ಹೇಳಿದ್ನಲ್ಲ ಅದನ್ನು, ಮತ್ತು ಹಾಗೆ ಕೊಬ್ಬರಿ ಬಟ್ಲಲ್ಲಿ ಇಟ್ಟಿರೋ ಐಟಮ್ಸ್ನು ಅರಿಶಿನದ ಗೌರಮ್ಮನ ಹತ್ರನೇ ಇಡಬೇಕು ನಾವು. ಬರುವಂತಹ ಮುತ್ತೈದೆಯರಿಗೆ ಹಾಗೆ ಗೌರಮ್ಮನಿಗೆ ಉಡಿ ತುಂಬೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ನಾನು. 2 ಎಲೆ ಇಟ್ಕೊಂಡು ಅದಕ್ಕೆ ಅಡಿಕೆ, ಉತ್ತುತ್ತಿ, ಹಾಗೆ ಅದ್ರ ಜೊತೆ ಬಂದವರಿಗೆ ಕಟ್ಟೋ ಕಂಕಣ,
ಹೂವು, ತಂಬಿಟ್ಟು, ಎಳ್ಳು ಇದೇ ಮೇನು. ತಂಬಿಟ್ಟು, ಎಳ್ಳು ಹಾಗೆ ₹1 ಕಾಯಿನ್ಗಳನ್ನ ಅದ್ರ ಜೊತೆ ಇಟ್ಕೊಂಡೆ ಬಂದಿರೋ ಎಲ್ಲರಿಗೂ ಕೊಡೋದಕ್ಕೆ. ನಿಮಗೆ ಏನು ಅನಿಸುತ್ತೋ ಅದನ್ನೆಲ್ಲ ಇಟ್ಕೋಬೋದು. ಅಂದರೆ ಚಕ್ಲಿನ ಪೀಸು ಆಗಿರ್ಬೋದು, ಹಾಗೆ ದುಡ್ಡಾಗಿರ್ಬೋದು, ಆ ಥರ ಏನಾದರೂ ಇಟ್ಕೋಬೋದು ನಾವು. ₹11, ₹101 ಆ ಥರದ್ದು ಅಮೌಂಟು ಇಡ್ಬೋದು. ಅದ್ರ ಜೊತೆ ಬಳೆಗಳು, ಮುತ್ತೈದತನಕ್ಕೆ ಏನೇನೆಲ್ಲ ಬೇಕೋ ಎಲ್ಲ ಐಟಮ್ ಇಡಬೇಕು. ನೆಕ್ಸ್ಟು ನಾನು ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಗಣಪತಿಗೆ ಅರ್ಪಣೆ ಮಾಡಬೇಕು. ಹಾಗಾಗಿ ನಾನು ಫಸ್ಟು ಗಣಪತಿಗೆ ಪೂಜೆ ಮಾಡಿಕೊಂಡು ಮಂಗಳ ಗೌರಮ್ಮನ ಬುಕ್ಕಿಗೂ ಪೂಜೆ ಮಾಡಿಕೊಂಡೆ. ಪೂಜೆ ಆದಮೇಲೆ ಗಣಪತಿಯ ಮಂತ್ರವನ್ನು ಹೇಳ್ಕೊತೀನಿ. ಇವಾಗ ಗಣಪತಿ ಅಕ್ಷತೆ ಕಾಳನ್ನ ಹಾಕ್ಕೊತ ಫಸ್ಟು ಗಣಪತಿ ಪೂಜೆ ಮಾಡಿಕೊಂಡು ಗಣಪತಿಯ ಮಂತ್ರವನ್ನು ಹೇಳಿಕೊಂಡು ನಾನು ಪೂಜೆ ಆರಂಭಿಸಿದ್ದೀನಿ. ಮಂಗಳಗೌರಿ ವ್ರತದ ಬುಕ್ಕು ಎಲ್ಲ ಕಡೆಯೂ ಸಿಗುತ್ತೆ. ಆ ಬುಕ್ಕು ತಗೊಂಡು ನೀವು ಅದಕ್ಕೂ ಸಹ ಪೂಜೆ ಮಾಡ್ಕೋಬೇಕು. ಆನಂತರ ಅರಿಶಿಣ ಗೌರಮ್ಮನಿಗೂ ಸಹ ಪೂಜೆನ ಮಾಡ್ಕೋಬೇಕು. ಅರಿಶಿಣ ಗೌರಮ್ಮಂಗೆ ಮಾಡಿರೋದು ಮತ್ತು ಇವಾಗ ನಾನು ರೆಡಿ ಮಾಡ್ಕೊಂಡಿರೋ ಅಮ್ಮಂಗೂ ಮಾಡಿರೋದು ವಿಡಿಯೋ ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಆನಂತರ ಎಲ್ಲ ಪೂಜೆ ಆದಮೇಲೆ ಉದ್ದಿನ ಕಡ್ಡಿಯನ್ನು ಬೆಳ್ಕೊಂಡು ಪೂಜೆ ಕಳಸನ ಇಟ್ಕೊಂಡಿದ್ದೆ, ರೆಡಿ ಮಾಡ್ಕೊಂಡಿದ್ದೆ. ಅದಕ್ಕೂ ಸಹ ಯಾವ ಎಲೆ ಇರುತ್ತೋ ಆ ಎಲೆ, ಅಂದರೆ ದಾಸವಾಳ ಎಲೆ, ವೀಳ್ಯದೆಲೆ, ಆ ಥರ ಎಲೆಗಳನ್ನು ಕಳಸಕ್ಕೂ ತುಂಬಿಕೊಂಡು ಕಳಸನ ಬೆಳ್ಕೊಂಡು, ಹಾಗೆ ನಾನು ಬುಕ್ಕು ಓದೋದಕ್ಕೋಸ್ಕರ ಬುಕ್ಕನ್ನು ನಮಸ್ಕಾರ ಮಾಡಿಕೊಂಡು ಎತ್ಕೊತಿದ್ದೀನಿ. ಎಲ್ಲ ಪೂಜೆ ಆದ ನಂತರ ಕೂತ್ಕೊಂಡು ಮಂಗಳ ಗೌರಮ್ಮನ ವ್ರತದ ಕಥೆಯನ್ನು ನಾವು ಓದ್ಕೋಬೇಕು. ಕಥೆಯನ್ನು ಓದುವ ಸಂದರ್ಭದಲ್ಲಿ ಯಾವುದೇ ಕಡೆ ಗಮನ ಹರಿಸದೆ ಕಥೆಯನ್ನು ಓದಿ ಮುಗಿಸಿಕೊಳ್ಬೇಕು. ಯಾರು ಮಾತಾಡ್ಸಿದ್ರೂ ಏನು ಮಾತಾಡಬಾರ್ದು, ಬುಕ್ಕು ಓದಿ ಮುಗಿಸೋವರೆಗೂ. ಆನಂತರ ನಾನು ಅಷ್ಟೋತ್ತರಕ್ಕಾಗಿ ಒಂದು ಬಟ್ಲಲ್ಲಿ ಹೂವು ಹಾಗೆ ಅಕ್ಷತೆ ಕಾಳನ್ನು ಇಟ್ಕೊಂಡು ಅಷ್ಟೋತ್ತರವನ್ನು ಮಾಡ್ತಿದ್ದೀನಿ. ಅರಿಶಿಣದ ಗೌರಮ್ಮನಿಗೆ ಈ ಅಷ್ಟೋತ್ತರ ಮಾಡುವಂಥ ಸಮಯದಲ್ಲೂ ಸಹ ಎಲ್ಲೂ ನಾವು ಗಮನ ಕೊಡಬಾರ್ದು. ಅದು ಮುಗಿಯೋವರೆಗೂ ಯಾವುದು ಡಿಸ್ಟರ್ಬೆನ್ಸ್ ಇಲ್ಲದೇ ಮಾಡ್ಕೋಬೇಕು. ಆನಂತರ ನಾನು ಗೌರಮ್ಮಂಗೆ ಉಡಿ ತುಂಬ್ತಾಯಿದ್ದೀನಿ. 3 ಸಾರಿ ಅಮ್ಮಂಗೆ ಮುಟ್ಟಿಸಿ ಉಡಿನ ತುಂಬಿಕೊಂಡೆ. ಆನಂತರ ಅಲ್ಲೇ ನಿಂತ್ಕೊಂಡು 3 ರೌಂಡ್ ಹಾಕಿಬಿಟ್ಟು ನಮಸ್ಕಾರ ಮಾಡಿ, ಆನಂತರ ನಾನು 16 ತುಪ್ಪದ ಬತ್ತಿಯನ್ನು ತುಪ್ಪದಲ್ಲಿ ನೆನೆಯೋಕ್ಕೆ ಬಿಟ್ಟಿದ್ದೆ. ಇವಾಗ ಆ ದೀಪವನ್ನು ಹಚ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಸೈಡಲ್ಲಿ ಒಂದು ತಟ್ಟೆಗೆ ತುಪ್ಪವನ್ನು ಸವರ್ಕೋಬೇಕು, ಕಾಡಿಗೆನ ಹಿಡಿಯೋದಕ್ಕೋಸ್ಕರ. ಆನಂತರ ಅಮ್ಮನಿಗೆ ಮಹಾಮಂಗಳಾರತಿನ ಮಾಡ್ಕೊಂಡಿದ್ದೀನಿ. ಆನಂತರ ಬುಕ್ಕಿಗೆ, ಗಣಪತಿಗೆ, ಹಾಗೆ ಅರಿಶಿಣದ ಗೌರಮ್ಮನಿಗೂ ಸಹ ಆರತಿನ ಮಾಡಿಕೊಂಡೆ. ಆನಂತರ ಈ ತುಪ್ಪದ ದೀಪದಿಂದ ನಾವು ಕಾಡಿಗೆಯನ್ನು ಹಿಡಿಬೇಕು. ಇವಾಗ ನಾನು ತಟ್ಟೆಯಲ್ಲಿ ತುಪ್ಪ ಹಚ್ಚಿಟ್ಕೊಂಡಿರೋ ತಟ್ಟೆಯಲ್ಲಿ ಕಾಡಿಗೆನ ಹಿಡ್ಕೊತಾ ಇದ್ದೀನಿ. ಹಿಡ್ಕೊಂಡಾದ್ಮೇಲೆ ಇದನ್ನು ಮೊದಲಿಗೆ ನಾವು ಗೌರಮ್ಮಂಗೆ ಕಣ್ಣಿಗೆ ಮತ್ತು ಹುಬ್ಬಿಗೆ ಹಚ್ಕೋಬೇಕು. ಇಲ್ಲಿ ನೋಡಿ, ಕಾಡಿಗೆ ಇಟ್ಕೊಂಡಿದ್ದೀನಿ. ಇದನ್ನು ತೊಗೊಂಡ್ಬಿಟ್ಟು ಅಮ್ಮನ ಕಣ್ಣಿಗೆ ಹಾಗೆ ಹುಬ್ಬುಗಳಿಗೆ ಹಚ್ಕೊತಾ ಇದ್ದೀನಿ. ಆನಂತರ ಲಾಸ್ಟಲ್ಲಿ ಗೌರಮ್ಮಂಗೋಸ್ಕರ ಹಾಗೆ ಗಣಪತಿ ಎಲ್ಲ ದೇವರಿಗೂ ನಾನು ಟೋಟಲಾಗಿ 5 ಎಡೆಗಳನ್ನು ಮಾಡ್ಕೊಂಡಿದ್ದೀನಿ. ಅಮ್ಮನಿಗೆ ತುಂಬಿದ ಎಡೆ ಮಾಡ್ಕೋಬೇಕು, ಹಾಗೆ ಗಣಪತಿಗೆ. ಇನ್ನು ನಾನು ನಮ್ಮ ಮನೆ ದೇವರಿಗೆ ಹಾಗೆ ಎಲ್ಲ ದೇವರಿಗೂ ಸೇರಿ ಟೋಟಲ್ 5 ಎಡೆಗಳನ್ನು ಮಾಡ್ಕೊಂಡಿದ್ದೀನಿ. ಎಲ್ಲ ಆದಮೇಲೆ ಕೊನೆ ಲಾಸ್ಟಲ್ಲಿ ತೆಂಗಿನಕಾಯಿಯ ಮೇಲೆ ಕರ್ಪೂರನೂ ಹಚ್ಚಿ ಅಮ್ಮನಿಗೆ ಬೆಳಗಿ, ಎಲ್ಲ ದೇವರಿಗೂ ಬೆಳಗಿ, ಮನೆ ದೇವರಿಗೆ ಹಾಗೆ ಅಮ್ಮನಿಗೆ, ಗಣಪತಿಗೆ, ಎಲ್ಲ ದೇವರಿಗೂ ಬೆಳಗಿ ಆ ನಂತರ ನಾನು ಕಾಯಿ ಒಡ್ಕೊಂಡು ಬಂದು, ಇದು ಲಾಸ್ಟಲ್ಲಿ ಕಾಯಿನ ಹೊಡಿಬೇಕು. ಎಲ್ಲ ಸ್ಟೆಪ್ಸು ಮುಗಿದ್ಮೇಲೆ ಗೌರಮ್ಮನಿಗೆ ಎಡೆ ಮಾಡಿದಂತಹ ಊಟವನ್ನೇ ನಾವು ಮಾಡಬೇಕು. ನಾನು ಬಾಣಂತಿ ಆಗಿರೋದ್ರಿಂದ ನನಗೆ ಹಸು ತಡೆಯೋಕ್ಕಾಗಲಿಲ್ಲ, ಹಾಗಾಗಿ ನಾನು ಊಟ ಮಾಡಿಕೊಂಡೆ. ಆನಂತರ ನಾವು ದೀಪ ಆರಿದ ಹಾಗೆ ಬೆಳಗ್ಗೆವರೆಗೂ ನೋಡ್ಕೋಬೇಕು. ಅದೇ ರೀತಿ ನಾನು ನೋಡಿಕೊಂಡು ಸಂಜೆ ಟೈಮಲ್ಲಿ ಮತ್ತೆ ಒಂದು ಸಾರಿ ಪೂಜೆ ಮಾಡಬೇಕು. ಎಣ್ಣೆ ಎಲ್ಲ ಹಾಕಿಬಿಟ್ಟು ದೇವರಿಗೆ ಮತ್ತೆ ಒಂದು ಸಲ ಸಂಜೆ ಟೈಮಲ್ಲಿ ಉದ್ದಿನ ಕಡ್ಡಿ ಬೆಳ್ಕೊಂಡು ಆಮೇಲೆ ಆರತಿನೂ ಸಹ ಮಾಡಿಕೊಂಡೆ. ಹಾಗೆ ಕರ್ಪೂರದ ಆರತಿಯನ್ನು ನಾನು ಎಲ್ಲ ದೇವರಿಗೂ ಮಾಡಿ
ನಂತರ ಸಂಜೆ ಟೈಮಲ್ಲಿ ಅರಿಶಿನ ಕುಂಕುಮಕ್ಕೆ ನಾನು ಮುತ್ತೈದೆಯರನ್ನ ಕರೆದಿದ್ದೆ. ಅವ್ರನ್ನ ಕರೆದ್ಬಿಟ್ಟು ನಾನು ಉಡಿನ ತುಂಬಿ ಕಳಿಸ್ದೆ. ಒಂದು ತಟ್ಟೆಯಲ್ಲಿ ನೀರು, ಸುಣ್ಣ, ಅರಿಶಿಣ ಹಾಕಿಬಿಟ್ಟು ಓಗ್ಲಿನ ಮಾಡಿ ಅಮ್ಮನ ಹಣೆಗೆ ಹಚ್ಚಿಬಿಡಬೇಕು. ಆನಂತರ ಅದನ್ನು ಬೆಳಗ್ಗೆ ಚೆಲ್ಲಬೇಕು ನಾವು. ಸಂಜೆನೂ ಒನ್ ಟೈಮು ಮತ್ತು ಅಮ್ಮನಿಗೆ ಕುಂಕುಮ ಅರಿಶಿನ ಇಟ್ಬಿಟ್ಟು ಉದ್ದಿನ ಕಡ್ಡಿ ಆರತಿ ಎಲ್ಲ ಬೆಳಗಬೇಕು. ಆನಂತರ ಮತ್ತೆ ಮಂಗಳಗೌರಿ ವೃತ್ತದ ಬುಕ್ಕನ್ನು ಸಹ ಮತ್ತೆ ಓದಬೇಕು. ಈ ವಿಡಿಯೋ ಮಾಡೋ ಉದ್ದೇಶ ಹೊಸದಾಗಿ ಮಾಡುವಂಥ ಹೆಣ್ಮಕ್ಳಿಗೆ ಸಹಾಯ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನೋ ಹಾಗೆ ಸರಳ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು ಅಂತ ನಾನು ಅದರಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇವಾಗ ನೋಡ್ಕೊಂಬಂದ್ರಲ್ವ ನಾನು ಯಾವ ರೀತಿ ಪೂಜೆ ಮಾಡಿದ್ದೆ ಅಂತ. ನಾನು ಪೂಜೆ ಮಾಡಿರೋದು ಯಾವ ರೀತಿ ಅನ್ನಿಸ್ತು ಅಂತ ನೀವು ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.